ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ಜೀವವುಳ್ಳ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ಅದು ನಮ್ಮನ್ನು ಬೆಳಕಿನೆಡೆಗೆ ಮತ್ತು ನಿರೀಕ್ಷೆಯ ಕಡೆಗೆ ನಡೆಸುತ್ತದೆ. ಇಲ್ಲಿಯವರೆಗೆ ದೇವರ ನಡೆಸುವಿಕೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಮತ್ತಾಯನು ಬರೆದ ಸುವಾರ್ತೆಯ 18ನೇ ಅಧ್ಯಾಯದಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಹಾಗೂ ತಪ್ಪಿಸಿಕೊಂಡ ಕುರಿಯ ಸಾಮ್ಯ, ಕ್ಷಮಿಸುವ ಯೇಸುವಿನ ಹೊಸ ಏರ್ಪಾಡುಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದು ನೀವು ಬಯಸೋದಾದರೆ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ. ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಕೀರ್ತನೆಗಳು 119:18ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆಯ 17ನೇ ಅಧ್ಯಾಯದವರೆಗೆ ಧ್ಯಾನವನ್ನು ಮಾಡಿ ಆತ್ಮಿಕ ಲಾಭವನ್ನು ಹೊಂದಿಕೊಂಡ ನಾವು ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 18ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 18ನೇ ಅಧ್ಯಾಯದ ಮುಖ್ಯ ಅಂಶ ಚಿಕ್ಕ ಮಗು, ಕಳೆದು ಹೋದ ಕುರಿಗಳ ವೃತ್ತಾಂತ, ಮುಂದಣ ಸಭೆಯಲ್ಲಿನ ವರ್ತನೆಗಳು, ಕ್ಷಮಿಸುವ ಕುರಿತ ಸಾಮ್ಯ ಎಂಬುದಾಗಿದೆ. ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ಮತ್ತಾಯನ ಸುವಾರ್ತೆಯ ಚಲನೆ ಕಾಣುವುದಿಲ್ಲ. ಆದರೆ ಅರಸನನ್ನು ನಿರಾಕರಿಸಿದ್ದರಿಂದಾಗಿ ಪರಲೋಕ ರಾಜ್ಯದಲ್ಲಿ ಆದ ವಿಷಯಾಂತರದ ಕುರಿತು ಕೆಲವು ಸಂಗತಿಗಳು ತಿಳಿದು ಬರುತ್ತವೆ. ಹಿಂದಿನ ಭಾಗಗಳಲ್ಲಿ ಈ ಯುಗದಲ್ಲಿನ ಪರಲೋಕ ರಾಜ್ಯದ ರೂಪರೇಷೆಗಳು ನಮಗೆ ಕೊಡಲ್ಪಟ್ಟಿದ್ದರೂ ಇನ್ನೂ ಅನೇಕ ಉತ್ತರ ಸಿಗದ ಪ್ರಶ್ನೆಗಳಿದ್ದವು. ಅವುಗಳಲ್ಲಿ ಅನೇಕ ಪ್ರಶ್ನೆಗಳಿಗೆ ಮುಂದಿನ ಅಧ್ಯಾಯಗಳಲ್ಲಿ ಉತ್ತರ ದೊರಕುತ್ತದೆ. ಈ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕಾದರೆ ಹೊಸದಾಗಿ ಹುಟ್ಟುವುದು ಅತಿ ಅವಶ್ಯವೆಂದು ಇಲ್ಲಿ ತಿಳಿಸಲಾಗಿದೆ. ಮುಂದಕ್ಕೆ ಚಿಕ್ಕ ಹುಡುಗನ ಮೂಲಕ ಪಾಠ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಪ್ರಶ್ನೆಯಲ್ಲಿ ಒಂದು ಶರೀರಭಾವದ ಆಶೆಯು ಕಂಡುಬರುತ್ತದೋ? ನಾನು ಟೀಕಿಸುವವನಂತೆ ಕಂಡುಬರಬಹುದು. ಆದರೆ ಈ ಶಿಷ್ಯರು ಈ ವಿಚಾರದ ಕುರಿತಾಗಿ ಮಾತನಾಡುತ್ತಿದ್ದಿರಬೇಕು. ಒಂದಿಬ್ಬರು ಪರಲೋಕ ರಾಜ್ಯದಲ್ಲಿ ತಮಗೆ ಹೆಚ್ಚಿನ ಸ್ಥಾನ ಸಿಗಬೇಕೆಂದು ಬಯಸಿರಲೂಬಹುದು. ಯೇಸು ಒಂದು ಮನಮುಟ್ಟುವ ದೃಷ್ಟಾಂತ ಹೇಳುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿ. ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಎಂಬುದೇ. ಪ್ರಿಯರೇ, ಇದು ಏನನ್ನು ತಿಳಿಸುತ್ತದೆ? ಆ ಚಿಕ್ಕ ಮಗು ಯಾವ ಅಂಜಿಕೆ ಇಲ್ಲದೆ ಯೇಸುವಿನ ಬಳಿಗೆ ಬಂದಿರಬೇಕು. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 14ರಲ್ಲಿ ಯೇಸು ಹೇಳಿದ್ದಾನೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಎಂಬುದಾಗಿ. ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ಬರುವಂತೆ ಮಾಡುವುದು ಸಮಸ್ಯೆಯಲ್ಲ, ಆದರೆ ದೊಡ್ಡವರು ಮಕ್ಕಳನ್ನು ತಡೆಯುವುದೇ ಸಮಸ್ಯೆಯಾಗಿದೆ. ಇಲ್ಲಿನ ಚಿತ್ರಣ ಬಹು ಸುಂದರವಾಗಿದೆ. ಯೇಸು ಆ ಚಿಕ್ಕ ಮಗುವನ್ನು ಕರೆದು ಅವರ ಮಧ್ಯದಲ್ಲಿ ನಿಲ್ಲಿಸುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯರೇ, ಈ ವಚನವು ಬಹು ತಪ್ಪಾಗಿ ತಿಳಿಸಲ್ಪಟ್ಟಿದೆ ಎನ್ನುತ್ತಾರೆ. ಆದರೆ ಕರ್ತನಾದ ಯೇಸು ಇಲ್ಲಿ ಮಾನಸಾಂತರದ ಕುರಿತು ಹೇಳುತ್ತಿದ್ದಾನೆ ಹೊರತು ಹಿಂದಕ್ಕೆ ಮರಳುವ ಕುರಿತಾಗಿ ಮಾತನಾಡುತ್ತಿಲ್ಲ. ನಾವು ನಮ್ಮ ಬಾಲ್ಯ ಪ್ರಾಯಕ್ಕೆ ಹಿಂತಿರುಗಬೇಕೆಂದು, ಇಲ್ಲವೇ ಬಾಲಕರಂತೆ ಮನೋಭಾವ ಬೆಳೆಸಿದರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರಬಹುದೆಂದು ಅನೇಕರು ಇದನ್ನು ಅರ್ಥೈಸಿಕೊಳ್ಳುತ್ತಾರೆ. ಬಾಲ್ಯ ಪ್ರಾಯಕ್ಕೆ ಹಿಂತಿರುಗುವ ಕುರಿತಾಗಿ ಯೇಸು ಇಲ್ಲಿ ಹೇಳುತ್ತಿಲ್ಲ ಪ್ರಿಯರೇ, ಆದರೆ ಹೊಸ ಜೀವಿತವನ್ನು ಪಡಕೊಳ್ಳುವ ಕುರಿತಾಗಿ ಹೇಳುತ್ತಿದ್ದಾನೆ. ಪರಲೋಕ ರಾಜ್ಯದಲ್ಲಿ ಪ್ರಮುಖ ಸ್ಥಾನ ಹೊಂದುವುದಕ್ಕಿಂತಲೂ ವಿಶೇಷವಾದ ಸಂಗತಿ ಉಂಟೆಂದು, ಮೊದಲು ಆ ರಾಜ್ಯಕ್ಕೆ ಪ್ರವೇಶವಾಗುವುದು ಅತೀ ಮುಖ್ಯವೆಂದು ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ತಿಳಿಯಪಡಿಸುತ್ತಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದ ಮಾತಿನಂತೆ ಇದು ಮೂಲಭೂತವಾದ ವಿಚಾರವಾಗಿದೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು
ಕಾಣಲಾರನು ಅಂದನು ಎಂಬುದೇ. ಈ ವಚನದಲ್ಲಿ ಒತ್ತಿ ಹೇಳಿರುವ ಅಂಶವೆಂದರೆ ಹೊಸದಾಗಿ ಹುಟ್ಟುವುದು. ಅಂದರೆ ಪ್ರಿಯಮಿತ್ರನೇ, ನೀನು ಹೊಸದಾಗಿ ಹುಟ್ಟುವ ಮೂಲಕ ಚಿಕ್ಕ ಮಗುವಿನಂತಾಗಬೇಕು. ಹೀಗೆ ಹೊಸದಾಗಿ ಹುಟ್ಟುವಾಗ ನೀನು ಆತ್ಮಿಕ ಮಗುವಾಗಿ ಜೀವಿತವನ್ನು ಪ್ರಾರಂಭಿಸುತ್ತಿ. ದುರದೃಷ್ಟವಶಾತ್ ಅನೇಕರು ತಮ್ಮ ಆತ್ಮಿಕ ಬೆಳವಣಿಗೆ ರಹಿತ ಜೀವಿತವನ್ನು ಗಮನಿಸುವುದಿಲ್ಲ. ಒಂದು ನಗರದ ದೊಡ್ಡ ಸಭೆಯಲ್ಲಿ ತಾವು ಬಂದು ಸಾಕ್ಷಿ ಕೊಡುತ್ತೇವೆಂದು ತುಂಬ ಮಂದಿ ಸಭಾಪಾಲಕರನ್ನು ಕೇಳಿಕೊಳ್ಳುತ್ತಿದ್ದರು. ಶಿಷ್ಯರು ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವರು ಎಂಬುದಾಗಿ ಕೇಳುತ್ತಿದ್ದ ವಿಚಾರದಂತೆಯೇ ಇದು ಇದೆ. ಕರ್ತನಾದ ಯೇಸು ಹೇಳುತ್ತಿದ್ದಾನೆ, ನೀವು ಮಾನಸಾಂತರ ಪಟ್ಟಿರುವುದಾದರೆ ನಿಮ್ಮ ಆತ್ಮಿಕ ಪ್ರಾಯವನ್ನು ಗಮನಿಸಿರಿ. ನೀವು ಚಿಕ್ಕ ಮಕ್ಕಳಂತೆ ಆಗತಕ್ಕದ್ದು. ಒಂದು ಚಿಕ್ಕ ಮಗುವು ಎದ್ದು ನಿಂತು ಸಾಕ್ಷಿ ಹೇಳಲು ಸಾಧ್ಯವಿದೆಯೋ? ಅಥವಾ ಸಭೆಯ ಒಬ್ಬ ಅಧಿಕಾರಿಯಾಗಬಹುದೋ? ಸಭೆಯಲ್ಲಿ ಅಧ್ಯಕ್ಷನಾಗಬೇಕೆಂದಿರುವವನ ಯೋಗ್ಯತೆಯ ಕುರಿತಾಗಿ ಪೌಲನು ಹೀಗೆ ಹೇಳುತ್ತಾನೆ, ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಒಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದಾನು ಎಂಬುದಾಗಿ. ಇದನ್ನು ನಾವು ಪೌಲನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಮ್ಮ ಕರ್ತನ ಮಾತಿನ ಅರ್ಥವು ಇಲ್ಲಿ ಇದೇ ಆಗಿರುತ್ತದೆ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 4ನೇ ವಚನವನ್ನು. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಎಂಬುದಾಗಿ. ಪರಲೋಕ ರಾಜ್ಯ ಪ್ರವೇಶಿಸಲು ಹೊಸದಾಗಿ ಹುಟ್ಟುವುದು ಅವಶ್ಯವೆಂದು ಹೇಳುವಾಗ ತನ್ನನ್ನು ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವವನು ಎಲ್ಲರಿಗಿಂತ ಹೆಚ್ಚಿನವನೆಂದು ನೀನು ಕಂಡುಕೊಳ್ಳುತ್ತಿ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ಎಂಬುದೇ. ಪ್ರಿಯ ವೀಕ್ಷಕರೇ, ಅಡ್ಡಿ ಮಾಡುವುದು ಅಂದರೆ ಎಡವುವ ಹಾಗೆ ಮಾಡುವುದು ಎಂದು ಅರ್ಥ. ಅಂದರೆ ಪಾಪಕ್ಕೆ ನಡೆಸುವುದು ಎಂದಾಗುತ್ತದೆ. ಯೇಸು ಇದರ ಕುರಿತಾಗಿ ಅತೀ ಕಠಿಣವಾದ ಮಾತುಗಳಲ್ಲಿ ಎಚ್ಚರಿಸುತ್ತಾನೆ. ಪ್ರಸಂಗಿ D.L. ಮೂಡಿಯವರು ಒಂದು ಕೂಟದ ಬಳಿಕ ಮನೆಗೆ ಬಂದರು. ಆ ರಾತ್ರಿ ಎಷ್ಟು ಮಂದಿ ಮಾನಸಾಂತರ ಪಟ್ಟರು ಎಂಬುದಾಗಿ ಅವರ ಮನೆಯವರು ಕೇಳಿದರು. ಆಗ ಅವರು 2 ಅಂದರು. ಆಗ ಅವರ ಮನೆಯವರೆಂದರು, 2 ದೊಡ್ಡವರು ಹಾಗೂ 1 ಮಗುವೋ ಎಂದು. ಅದಕ್ಕವರು, ಅಲ್ಲ, 2 ಮಕ್ಕಳು ಹಾಗೂ 1 ದೊಡ್ಡವರು ಎಂದರು. ದೊಡ್ಡವರು ತುಂಬ ಪ್ರಾಯಸ್ಥರು, ಅವರಿಗೆ ಕೊಡಲು ಅರ್ಧ ಜೀವಿತ ಮಾತ್ರ ಇತ್ತು ಎಂಬುದಾಗಿ ಹೇಳಿದರು. ಆದುದರಿಂದ ಚಿಕ್ಕ ಮಕ್ಕಳು ಪ್ರಾಮುಖ್ಯರಾದವರು. ಪ್ರಿಯರೇ, ಸ್ಕಾಟಿಷ್ ಸಭೆಯ ಸಭಾಪಾಲಕರೊಬ್ಬರು ರಾಜೀನಾಮೆ ಸಲ್ಲಿಸಿದರು. ಆಗ ಸಭೆಯ ಹಿರಿಯರು ಕೇಳಿದರು, ಯಾಕೆ ಎಂಬುದಾಗಿ. ಆಗ ಅವರು, ಕಳೆದ ವರ್ಷವಿಡೀ ಒಬ್ಬ ಮಾತ್ರ ಮಾನಸಾಂತರ ಹೊಂದಿದ, ಅವನು ಚಿಕ್ಕ ಬಾಬಿ ಮೋಫತ್. ಆದರೆ ಇದೇ ಮೋಫತ್ತನು ಆಫ್ರಿಕಾವನ್ನು ಸೌಹಾರ್ದಿಕ ಸೇವೆಗಾಗಿ ತೆರೆದವನಾಗಿದ್ದನು. ಆ ಸಭಾಪಾಲಕರಿಗೆ ಅದು ಅತಿ ಮಹತ್ವದ ವರ್ಷವಾಗಿತ್ತು. ಈ ವಚನಗಳಲ್ಲಿ ಕರ್ತನಾದ ಯೇಸುವು ಮಕ್ಕಳ ಕಡೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು. ತೊಡಕುಗಳು ಹೇಗಾದರೂ ಬರುವವು. ಆದಾಗ್ಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ? ಹಾಗಾದರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನ ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. 2 ಕೈ ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ಉತ್ತಮ ಎಂಬುದಾಗಿ. ಪ್ರಿಯರೇ, ಇದಕ್ಕಿಂತ ಕಠಿಣವಾದ ಮಾತು ಬೇರೆ ಇರಲಾರದು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. 2 ಕಣ್ಣುಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿರುವ ಅವರ ದೂತರು
ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಚಿಕ್ಕವರಲ್ಲಿ ಒಬ್ಬನನ್ನಾದರೂ ನಾವು ತಾತ್ಸಾರ ಮಾಡಬಾರದೆಂದು ಕರ್ತನಾದ ಯೇಸು ಹೇಳುತ್ತಿದ್ದಾನೆ. ಅವರಲ್ಲಿ ಒಬ್ಬನು ಸಾಯುವುದಾದರೆ ಅವನ ಆತ್ಮ ನೇರವಾಗಿ ದೇವರ ಬಳಿಗೆ ಹೋಗುತ್ತದೆ. ಸ್ನೇಹಿತರೆ, ಎಲ್ಲ ಚಿಕ್ಕ ಮಕ್ಕಳು ಪರಲೋಕಕ್ಕೆ ಹೋಗುತ್ತಾರೆ. ನಿಮ್ಮಲ್ಲಿ ಯಾರಾದರೂ ಚಿಕ್ಕ ಮಕ್ಕಳನ್ನು ಕಳಕೊಂಡಿರುವುದಾದರೆ ಈ ವಿಚಾರವು ನಿಮಗೆ ಆದರಣೆ ಕೊಡಬಹುದು. ಅವರು ನಿಷ್ಕಳಂಕರು ಎಂಬುದಕ್ಕಾಗಿ ಆಗಲಿ, ಅವರು ನಿಮ್ಮವರೆಂಬುದಕ್ಕಾಗಲಿ ಅವರು ಪರಲೋಕಕ್ಕೆ ಹೋಗುತ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಅವರಿಗಾಗಿಯೂ ಸತ್ತಿದ್ದಾನೆ ಎಂಬ ಕಾರಣಕ್ಕಾಗಿ ಕರ್ತನು ಇಲ್ಲಿ ಈ ವಿಚಾರವಾಗಿಯೇ ಮಾತನಾಡುತ್ತಿದ್ದಾನೆ. ಅವರಿಗೆ ಅಡ್ಡಿ ಮಾಡಬೇಡಿರಿ, ಅವರನ್ನು ಅಲಕ್ಷ್ಯ ಮಾಡಬೇಡಿರಿ, ನನ್ನ ಬಳಿಗೆ ಬರಲು ಬಿಡಿ. ಅವರು ಮೃತಪಟ್ಟರೂ ಅವರ ಆತ್ಮ ನನ್ನ ತಂದೆಯ ಜೊತೆಯಲ್ಲಿ ಇರುತ್ತದೆ. ಅನೇಕ ಹೆತ್ತವರು ತಮ್ಮನ್ನು ಅಗಲಿದ ಚಿಕ್ಕ ಮಕ್ಕಳ ಆತ್ಮದ ಕುರಿತು ಚಿಂತಿಸುವರಾಗಿರುತ್ತಾರೆ. ಪ್ರಿಯರೇ, ದಾವೀದ ಅರಸನಿಗೆ ಈ ವಿಚಾರ ತಿಳಿದಿತ್ತು. ಬೆತ್ಷೆಬಳಿಗೆ ಹುಟ್ಟಿದ ತನ್ನ ಮಗನು ಅಸ್ವಸ್ಥನಾದಾಗ ದಾವೀದನು ತುಂಬ ದುಃಖಪಟ್ಟನು. 2 ಸಮುವೇಲ 12ನೇ ಅಧ್ಯಾಯ 15ರಿಂದ 23ನೇ ವಚನದವರೆಗೆ ಇದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಅವನು ರಾತ್ರಿಡೀ ಉಪವಾಸವಿದ್ದು ನೆಲದ ಮೇಲೆ ಬಿದ್ದು ಪ್ರಾರ್ಥಿಸುತ್ತಿದ್ದನು. ಆದರೆ ಮಗು ಸತ್ತಿತೆಂದು ತಿಳಿದಾಗ ಅವನು ಎದ್ದು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ದೇವರ ಮನೆಯೊಳಗೆ ಹೋಗಿ ದೇವರನ್ನು ಆರಾಧಿಸಿದನು. ಅವನ ಸೇವಕರಿಗೆ ಇದರಿಂದ ಆಶ್ಚರ್ಯವಾಯಿತು. ಅದಕ್ಕೆ ಅವನು ಕೊಟ್ಟ ವಿವರಣೆ ಹೀಗಿತ್ತು: ಹುಡುಗನು ಜೀವದಿಂದಿದ್ದಾಗ ಒಂದು ವೇಳೆ ಯೆಹೋವನು ಕೃಪೆ ಮಾಡಿ ಅವನನ್ನು ಉಳಿಸಾನು ಅಂದುಕೊಂಡು ಉಪವಾಸ ಮಾಡಿದೆನು, ಅತ್ತೆನು. ಈಗ ಸತ್ತಿದಾನಲ್ಲ, ನಾನೇಕೆ ಉಪವಾಸ ಮಾಡಬೇಕು? ಅವನನ್ನು ಹಿಂದಕ್ಕೆ ಕರೆತರುವುದು ನನ್ನಿಂದಾದೀತೆ. ನಾನಾಗಿ ಅವನ ಬಳಿಗೆ ಹೋಗಬೇಕೇ ಹೊರತು ಅವನು ನನ್ನ ಬಳಿಗೆ ಬರುವುದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದೇ. ಪ್ರಿಯರೇ, ತಾನು ಒಂದು ದಿನ ಆ ಮಗುವಿನ ಬಳಿಗೆ ಹೋಗುತ್ತೇನೆಂಬ ಭರವಸೆ ಅವನಿಗಿತ್ತು. ಇದು ವಿಶೇಷವಾದ ಸತ್ಯವಾಗಿದೆ. ಅನೇಕ ಜನರು ತಮ್ಮ ಪುಟ್ಟ ಮಕ್ಕಳನ್ನು ಕಳಕೊಂಡಿದ್ದಾರೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ: ನಾನು ನನ್ನ ಮೊದಲನೆಯ ಪುಟ್ಟ ಮಗಳನ್ನು ಕಳಕೊಂಡಿದ್ದೇನೆ. ಅವಳನ್ನು ಸಮಾಧಿ ಮಾಡಲಾಗಿದೆ. ಆಗಾಗ ನಾನು ಅಲ್ಲಿಗೆ ಹೋಗುತ್ತೇನೆ. ಅವಳು ಅಲ್ಲಿ ಇಲ್ಲ. ಅವಳು ಆತನೊಂದಿಗಿದ್ದಾಳೆ. ಆದರೆ ನಾನು ಅಲ್ಲಿಗೆ ಹೋಗುತ್ತೇನೆ, ಏಕೆಂದರೆ ಈಗ ಅವಳಿಂದ ನನಗೆ ಉಳಿದಿರುವುದು ಅದೊಂದೇ. ಆದರೆ ಒಂದು ದಿನ, ಒಂದು ಸುವರ್ಣ ದಿನದಲ್ಲಿ ನಾನು ಸ್ವರ್ಗದಲ್ಲಿ ಇರುತ್ತೇನೆ ಮತ್ತು ನನ್ನ ಪುಟ್ಟ ಮಗುವನ್ನು ನೋಡುತ್ತೇನೆ. ಅವಳು ರಕ್ಷಿಸಲ್ಪಟ್ಟಿದ್ದಾಳೆ. ನನಗೆ 2 ಮಕ್ಕಳಿದ್ದಾರೆ. ಒಬ್ಬಳು ಸ್ವರ್ಗದಲ್ಲಿ ಮತ್ತು ಇನ್ನೊಂದು ಇಲ್ಲಿ ಭೂಮಿಯ ಮೇಲೆ. ಸ್ವರ್ಗದಲ್ಲಿರುವ ಒಬ್ಬಳ ಬಗ್ಗೆಗಿಂತ ನಾನು ಇಲ್ಲಿರುವ ಒಬ್ಬಳ ಬಗ್ಗೆ ಹೆಚ್ಚು ಚಿಂತೆ ಮಾಡಿದ್ದೇನೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ನನ್ನ ಮೊದಲನೆಯ ಮಗು ಎಲ್ಲಿದೆ ಎಂದು ನನಗೆ ತಿಳಿದದೆ ಮತ್ತು ಒಂದು ದಿನ ನಾನು ಅವಳೊಂದಿಗೆ ಇರಲು ಹೋಗುತ್ತೇನೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ದಿನಗಳಲ್ಲಿ ಅದರಲ್ಲೂ ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತಾ ಇರುವಾಗ ಯೇಸು ಮಕ್ಕಳ ಕುರಿತಾಗಿ ತಿಳಿಸಿದ ಅಭಿಪ್ರಾಯ ಅತೀ ಪ್ರಾಮುಖ್ಯವಾದದ್ದಾಗಿರುತ್ತದೆ. ಮುಂದಕ್ಕೆ ನಾವು ತಪ್ಪಿಸಿಕೊಂಡ ಕುರಿಯ ಸಾಮ್ಯ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 11ನೇ ವಚನ ಭಾಷಾಂತರದಲ್ಲಿ ಇಲ್ಲ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನವನ್ನು ನೋಡಿರಿ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಇಲ್ಲಿ ಬರುವ ತಪ್ಪಿಸಿಕೊಂಡ ಕುರಿಯ ಸಾಮ್ಯವು ಲೂಕನು ಬರೆದ ಸುವಾರ್ತೆಯ 15ನೇ ಅಧ್ಯಾಯದ ಸಾಮ್ಯಕ್ಕಿಂತ ಭಿನ್ನವಾಗಿದೆ. ಈ ಸಾಮ್ಯದ ಮುಖ್ಯ ಶಬ್ದ ರಕ್ಷಿಸುವುದು ಎಂಬುದೇ. ಲೂಕ 15ರಲ್ಲಿ ಕಳೆದು ಹೋದುದನ್ನು ಕಂಡುಕೊಳ್ಳುವ ಕುರಿತಾಗಿ ಬರೆದಿದೆ. ಮತ್ತಾಯ 18ರಲ್ಲಿ ಕಳೆದದ್ದನ್ನು ರಕ್ಷಿಸುವ ಕುರಿತಾಗಿ ಬರೆದಿದೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೇ ಇರುವ 99 ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯರೇ, ಈ ಭಾಗವನ್ನು ಆತನು ಮುಗಿಸುವ ರೀತಿ ನೋಡಿರಿ. ಇನ್ನೂ ಆತನು ಚಿಕ್ಕವರ ಕುರಿತಾಗಿ ಚಿಂತಿಸುತ್ತಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನವನ್ನು ನೋಡಿರಿ. ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು
ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಎಂಬುದೇ. ಅವರು ಯೋಗ್ಯ ಪ್ರಾಯಕ್ಕೆ ತಲುಪುವ ತನಕ ಆತನು ಅವರ ಕುರಿತು ಚಿಂತಿಸುತ್ತಾನೆ. ಆದರೆ ಹೆತ್ತವರಾದ ನೀವು ಅವರನ್ನು ಕ್ರಿಸ್ತನ ಬಳಿಗೆ ನಡೆಸುವ ಜವಾಬ್ದಾರಿ ಹೊಂದಿದ್ದೀರಿ. ನಮ್ಮ ಶಿಕ್ಷಣ ಕ್ರಮವು ಮಕ್ಕಳನ್ನು ಪ್ರಯೋಗದ ಬಲಿಪಶುಗಳನ್ನಾಗಿ ಉಪಯೋಗಿಸುತ್ತದೆ ಎಂದು ನನ್ನ ಅಭಿಪ್ರಾಯ. ಪ್ರಿಯರೇ, ನಮ್ಮ ಮಕ್ಕಳು ತರಗತಿಯಲ್ಲಿದ್ದುಕೊಂಡು ಯಾವ ಪ್ರಯೋಜನವನ್ನು ಹೊಂದಲಾರದವರಂತಿದ್ದಾರೆ. ಈ ವಿಚಾರದಲ್ಲಿ ಹೆತ್ತವರಾದ ನಮಗೆ ದೇವರೆದುರಿನಲ್ಲಿ ತುಂಬ ಲೆಕ್ಕ ಕೊಡಲಿಕ್ಕಿದೆ. ಮುಂದಕ್ಕೆ ನೋಡೋಣ, ಸಭೆಯಲ್ಲಿನ ನಡತೆಗಳ ರೀತಿ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ ಎಂಬುದಾಗಿ. ಪ್ರಿಯರೇ, ಅವನು ಪಾಪ ಮಾಡಿದರೆ ನೀನು ಅವನ ಬಳಿಗೆ ಹೋಗಬೇಕು. ಈ ವಚನವು ಒಬ್ಬ ವಿಶ್ವಾಸಿಯು ಪಾಪ ಮಾಡಿದ್ದರ ಕುರಿತಾಗಿ ಹೇಳುತ್ತದೆ. ತಪ್ಪು ಮಾಡಿದವನ ಬಳಿಗೆ ಹೋಗುವ ಜವಾಬ್ದಾರಿ ತಪ್ಪು ಮಾಡಿಸಿಕೊಂಡವನದ್ದು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರಕೊಂಡು ಹೋಗು. ಅವನು ಅವರ ಮಾತನ್ನೂ ಕೇಳದೆ ಹೋದರೆ ಸಭೆಗೆ ಹೇಳು. ಆದರೆ ಸಭೆಯ ಮಾತನ್ನೂ ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ ಎಂಬುದೇ. ಪ್ರಿಯ ವೀಕ್ಷಕರೇ, ಕೆಲವರು ತಪ್ಪುಗಳನ್ನು ಮರೆಮಾಚಿ ಅಡಗಿಸಿಬಿಡುತ್ತಾರೆ. ಆದರೆ ಯೇಸು ನಮಗೆ ಹಾಗೆ ಮಾಡಲು ಹೇಳುವುದಿಲ್ಲ. ಇಬ್ಬರು ವಿಶ್ವಾಸಿಗಳ ನಡುವೆ ಸಮಸ್ಯೆ ಇದ್ದರೆ ಅದನ್ನು ಸಮಾಧಾನದಿಂದ ಪ್ರೀತಿಯಿಂದ ಸರಿಪಡಿಸಿಕೊಳ್ಳಬೇಕು. ಒಬ್ಬನಿಂದ ಇದು ಸರಿಪಡಿಸಲಾಗದಿದ್ದರೆ ಒಂದು ಗುಂಪಿನ ಬಳಿಗೆ ಇದನ್ನು ಕೊಂಡು ಹೋಗು. ಅಲ್ಲಿಯೂ ಸರಿಯಾಗದಿದ್ದರೆ ಕಡೆಯದಾಗಿ ಸಭೆಯವರ ಬಳಿಗೆ ಕೊಂಡು ಹೋಗು. ಮುಂದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಈ ವಿಚಾರದ ಕುರಿತಾಗಿ ಕರ್ತನು ಅಂತಿಮವಾಗಿ ಹೀಗೆ ಹೇಳಿದ್ದಾನೆ. ಈ ವಚನದ ಕುರಿತಾಗಿ ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡಿದ್ದೇವೆ. ಅಲ್ಲಿ ನಾವು ನೋಡಿದಂತೆ ನಾವು ವಾಕ್ಯವನ್ನು ತಡೆ ಹಿಡಿದರೆ ನಾವು ಭೂಲೋಕದಲ್ಲಿ ಕಟ್ಟುವವರಾಗುತ್ತೇವೆ. ಆದರೆ ಈ ಲೋಕದಲ್ಲಿ ವಾಕ್ಯವನ್ನು ಇತರರಿಗೆ ಹಂಚಿದರೆ ನಾವು ಈ ಲೋಕದಲ್ಲಿ ಅದನ್ನು ಬಿಚ್ಚಿದಂತಾಗುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡೋಣ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ, ಅಂದರೆ ನಾವು ಯಾವ ಕುರಿತಾಗಿ ಒಂದೇ ಮನಸ್ಸುಳ್ಳವರಾದರೋ ಆತನು ಕೇಳುತ್ತಾನೋ? ಹೌದು. ಆದರೆ ಅದಕ್ಕಿರುವ ಶರ್ತವನ್ನು ಗಮನಿಸಿರಿ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ. ಪ್ರಿಯರೇ, ಕ್ರಿಸ್ತನ ಹೆಸರಿನಲ್ಲಿ ಮಾಡಲ್ಪಟ್ಟ ಬಿನ್ನಹವನ್ನು ಪರಲೋಕದ ತಂದೆಯು ಕೇಳುತ್ತಾನೆ. ಅಂದರೆ ಕ್ರಿಸ್ತನು ತಾನೇ ಮಾಡಬಹುದಾದಂಥ ಬಿನ್ನಹ ಆತನ ಹೆಸರಿನಲ್ಲಿ, ಅಂದರೆ ಆತನ ಚಿತ್ತಕ್ಕೆ ಅನುಸಾರವಾಗಿ. ಮುಂದಕ್ಕೆ ನಾವು ಕ್ಷಮಿಸುವುದಕ್ಕೆ ಯೇಸುವಿನ ಹೊಸ ಏರ್ಪಾಡು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಎಂಬುದೇ. ಪ್ರಿಯ ವೀಕ್ಷಕರೇ, ರಬ್ಬಿಗಳ ಪ್ರಕಾರ 2-3 ಸಾರಿ ಮಾತ್ರ ಕ್ಷಮಿಸಬಹುದಾಗಿತ್ತಾದ್ದರಿಂದ ತಾನು 7 ಸಾರಿ ಎನ್ನುವುದು ಉದಾರತೆ ಎಂದು ಪೇತ್ರನು ಭಾವಿಸಿದ್ದನು. ಅವನು 7 ಸಾರಿ ಕ್ಷಮಿಸುವುದಕ್ಕೆ ಸಿದ್ಧನಿದ್ದನು. ಆದರೆ ಯೇಸುವಿನ ಹೊಸ ಅಂದಾಜಿಗೆ ಹೋಲಿಸಿದರೆ
ಪೇತ್ರನ ಔದಾರ್ಯವು ತೀರಾ ಕಡಿಮೆಯಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಯೇಸು ಅವನಿಗೆ, 7 ಸಾರಿ ಎಂದಲ್ಲ 70 ಸಾರಿ ಎಂದು ನಿನಗೆ ಹೇಳುತ್ತೇನೆ ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ 490 ಬಾರಿ. ಅಷ್ಟರಲ್ಲಿ ವಿಷಯವು ತುಂಬ ಹಳತಾಗಿರಬಹುದು, ಅಲ್ಲವಾದರೆ ಇಬ್ಬರೂ ಪ್ರಯಾಸ್ತರಾಗಿ ಅದರ ಪ್ರಾಮುಖ್ಯತೆ ಕಳೆದುಕೊಳ್ಳಬಹುದು. ಕರ್ತನ ಮಾತಿನ ಅರ್ಥ ಕೊನೆಯವರೆಗೂ ಕ್ಷಮಿಸು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ನೋಡೋಣ. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕನ್ನೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಎಂಬುದೇ. ಅಂದರೆ ತಾನು ಕಂತಿನಲ್ಲಿ ಸಾಲ ತೀರಿಸುತ್ತೇನೆಂದು ಅವನ ಅಭಿಪ್ರಾಯ ಇರಬಹುದು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನವನ್ನು. ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು ಎಂಬುದೇ. ಪ್ರಿಯರೇ, ಇಲ್ಲಿ ಕರ್ತನಾದ ಯೇಸು ವಿಶೇಷ ರೀತಿಯ ಉದಾಹರಣೆ ಕೊಡುತ್ತಿದ್ದಾನೆ. ಈ ಸೇವಕನು ತೀರಿಸಬೇಕಾದ ಸಾಲದ ಮೊತ್ತವು ಸುಮಾರು 12 ಲಕ್ಷದಷ್ಟು. ಇಷ್ಟು ದೊಡ್ಡ ಮೊತ್ತವನ್ನು ಯಾರು ಕ್ಷಮಿಸಿ ಬಿಡಲಾರರು. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಇಸುಕಿದನು ಎಂಬುದೇ. 100 ಹಣವೆಂದರೆ ಸುಮಾರು 1200 ರೂಪಾಯಿಗಳು. ಇದನ್ನು 12 ಲಕ್ಷದೊಂದಿಗೆ ಹೋಲಿಸಿರಿ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 29ನೇ ವಚನದಿಂದ 35ನೇ ವಚನದವರೆಗೆ ನೋಡಿರಿ. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಯಿಸಿ, ಎಲಾ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕರನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೇ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ತಾನು ಕ್ಷಮೆ ಹೊಂದಿ ಇತರರನ್ನು ಕ್ಷಮಿಸದ ಆ ಸೇವಕನ ಸಾಮ್ಯವು ಕ್ಷಮಿಸುವ ಸೂತ್ರವನ್ನು ತಿಳಿಸುತ್ತದೆ. ಈ ಭಾಗದಲ್ಲಿ ಈ ಹೊಸ ಸೂತ್ರ ಹೇಳಿಯದೆ, ಆದರೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನದಲ್ಲಿ ವಿಶ್ವಾಸಿಗಳಿಗೆ ತಿಳಿಸಲ್ಪಟ್ಟ ಕ್ಷಮೆಯ ಸೂತ್ರ ಇದಲ್ಲ. ಅಲ್ಲಿ ಹೀಗಿದೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ನಮ್ಮನ್ನು ಕ್ಷಮಿಸಿದ್ದರಿಂದ ನಾವು ಇತರರನ್ನು ಕ್ಷಮಿಸಬೇಕಾಗಿದೆ. ನಾವು ಇತರರನ್ನು ಕ್ಷಮಿಸಿದ ರೀತಿ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವುದಾದರೆ ಯಾರೂ ಕ್ಷಮೆ ಹೊಂದಲಾರರು. ಆದರೆ ನಾವು ದೇವರ ಮಕ್ಕಳಾದ ಮೇಲೆ ನಮಗೆ ಕ್ಷಮೆ ದೊರಕಿರುವುದರಿಂದ ನಾವು ಕ್ಷಮಿಸತಕ್ಕದ್ದು. ಇದು ಕ್ರೈಸ್ತ ನಡತೆಯ ಸೂತ್ರವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಮಾತನಾಡಿದೆ ಅಲ್ಲವೇ? ನಾವು ಯಥಾರ್ಥವಾಗಿ ಕ್ಷಮಿಸಿದವರು ಆಗಿದ್ದೇವೆಯೋ ಅಥವಾ ಇನ್ನೂ ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆಯೋ? ಈ ಕೃಪಾಗಳಿಗೆಯಲ್ಲಿ ದೇವರ ಬಳಿಗೆ ಬಂದು ಒಪ್ಪಿಕೊಳ್ಳೋಣ, ಬಿಟ್ಟು ಬಿಡೋಣ, ಕ್ಷಮಿಸೋಣ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ಹೃದಯವನ್ನು ಬಲ್ಲಂಥ ದೇವರು ನೀನು.
ನಮ್ಮ ಹೃದಯದ ಸ್ಥಿತಿಗತಿಗಳು ನಿನಗೆ ಚೆನ್ನಾಗಿ ತಿಳಿದದೆ. ನಮ್ಮಲ್ಲಿ ಇನ್ನೂ ದ್ವೇಷ, ಕ್ಷಮಿಸಲ್ಪಡದಾರಂಥ ವಿಚಾರಗಳು ಇರುವುದಾದರೆ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು. ನಾವು ಕೂಡ ಕ್ಷಮಿಸಲ್ಪಟ್ಟವರಾಗಿ ಇತರನ್ನು ಕ್ಷಮಿಸುತ್ತಾ ನಿನ್ನ ರಾಜ್ಯದಲ್ಲಿ ಸೇರುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು, ಆದರಿಸು, ಬಲಪಡಿಸು. ನಿರೀಕ್ಷೆಯ ಜೀವಿತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? ಉತ್ತರ 7 ಸಾರಿ, 70 ಸಾರಿ, ಕೊನೆಯವರೆಗೂ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಪ್ರಿಯರೇ, ಚಿಕ್ಕ ಮಕ್ಕಳಂತೆ ಆಗುವುದು ಅಂದರೆ ಹೊಸದಾಗಿ ಹುಟ್ಟುವುದು. 2, 3 ಯೇಸುವಿನ ಹೆಸರಿನಲ್ಲಿ ಕೂಡಿ ಬರುವಾಗ ಅಲ್ಲಿ ನಮ್ಮ ನಂಬಿಕೆಯು ಕಾರ್ಯ ಮಾಡುತ್ತದೆ ಮತ್ತು ಆತನ ಪ್ರಸನ್ನತೆಯ ಅನುಭವ ನಾವು ಹೊಂದುತ್ತೇವೆ. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ಇತರರನ್ನು ಕ್ಷಮಿಸುತ್ತಾ ಆತ್ಮಭರಿತರಾಗಿ ನಡೆಯೋಣ. ದೇವರನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ಹೊಂದಿಕೊಂಡ ಆಶೀರ್ವಾದ ಹಾಗೂ ತಿಳಿದುಕೊಂಡ ಸತ್ಯವನ್ನು ನಮಗೆ ತಿಳಿಯಪಡಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.